ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಮಾರ್ಸ್ ಅಕಾಡೆಮಿ. ನನ್ನ ಹೆಸರು ವಸಂತ್ ಕುಮಾರ್. ಇವತ್ತಿನ ಈ ಕ್ಲಾಸು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಡೈಲಿ ನಾವೇನು ಚಾಪ್ಟರ್ಸ್ ಮತ್ತು ಪ್ರಾಬ್ಲಮ್ಸ್ನ ಕವರ್ ಮಾಡ್ತಿದ್ವೋ ಅದರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಮೆಂಟಲ್ ಎಬಿಲಿಟಿ ಮೇಲೆ ಕೆಲವೊಂದು ಸಂದೇಹಗಳಿದಾವೆ. ಎಲ್ಲರ ಹತ್ರನೂ, ಯಾವ ಆಸ್ಪಿರೆಂಟ್ ಆದ್ರೂ ಕೆಲವು ಸಂದೇಹಗಳಿದಾವೆ. ಸೊ ಆ ಸಂದೇಹಗಳು ಯಾಕೆ ಬರ್ತವೆ, ಆ ಸಂದೇಹಗಳಿಗೆ ಆನ್ಸರ್ಗಳೇನು, ನನ್ನ ಹತ್ರ ಏನಾದರೂ ಇದೆಯಾ ಆನ್ಸರ್ಗಳು, ನಾನು ಯಾವ ಥರ ಫಾಲೋ ಮಾಡ್ತಿದ್ದೆ ಸ್ಟ್ರಾಟಜೀಸು, ಸೊ ಅದನ್ನ ಈ ಕ್ಲಾಸಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ರೈಟ್, ಇದು ಕ್ಲಾಸ್ ಅಲ್ಲ, ಇದೊಂದ್ಸಲ ಟ್ರಿಕ್ಸ್ ತರ, ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಅನ್ನೋ ಥರ. ಎಕ್ಸಾಮ್ ದಿನ ನೀವು ಯಾವ ಥರ ಫಾಲೋ ಮಾಡಬೇಕು ಮತ್ತೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾವ ಥರ ಫಾಲೋ ಮಾಡಬೇಕು ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಇವು ಅಂತ ಅತಿ ದೊಡ್ಡ ಸಂದೇಹಗಳು ಅಂತ ನಾನು ಕರಿತೀನಿ. ಯಾಕಂದ್ರೆ ಇವು ಮುಗಿಯೋದೇ ಇಲ್ಲ ಸಂದೇಹಗಳು. ಒಂದ್ಸರಿ ತಲೆಯಲ್ಲಿ ಬಂತ ಈ ಸಂದೇಹಗಳು ಮುಗಿಯೋದೇ ಇಲ್ಲ, ಇದೊಂಥರ ಪರ್ಮನೆಂಟ್ ಆಗಿ ಉಳ್ಕೊಂಡಂತು. ಸೊ ಅಂಥದಕ್ಕೆ ನನ್ನ ಹತ್ರ ಏನಾದರೂ ಸೊಲ್ಯೂಷನ್ ಇದೆಯಾ, ನಾನು ಯಾವ ಥರ ಫಾಲೋ ಮಾಡ್ತಿದ್ದೆ ಅನ್ನೋದನ್ನ ನಿಮಗೆ ಹೇಳ್ತೀನಿ. ಓಕೆ, ಮೆಂಟಲ್ ಎಬಿಲಿಟಿ ಬಗೆಗಿನ ಅತಿ ದೊಡ್ಡ ಸಂದೇಹಗಳು ಅಂತ ನಾನು ಇದಕ್ಕೆ ಹೆಡ್ಲೈನ್ ಕೊಟ್ಟಿದ್ದೆ. ಓಕೆ, ಸೊ ನೀವು ಪರೀಕ್ಷೆ ಬರಿಬೇಕಾದ್ರೆ ಈ ಪ್ರಶ್ನೆಗಳಿರ್ತವೆ. ಸರ್, ನಾನು ಪರೀಕ್ಷೆ ಬರಿಬೇಕಾದ್ರೆ ಯಾವ ಥರ ಬರೀಲಿ, ಒಂದ್ ವೇಳೆ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ಯಾವಾಗ ಬಿಡಿಸ್ಲಿ ಅನ್ನೋದೊಂದು ಪ್ರಶ್ನೆ ಇದ್ದೇ ಇರುತ್ತೆ ಎಲ್ರಿಗೂ. ಕರೆಕ್ಟಾ? ಸರ್, ಮೊದಲೇನು ಬಿಡಿಸ್ನ, ಕೊನೆಗೆ ಬಿಡಿಸ್ಲಾ ಅಂತ. ಓಕೆ, ಇದಕ್ಕೆ ಮತ್ತೆ ಇನ್ನೊಂದು ಕ್ವಶನ್, ಸರ್ ಒಂದ್ ವೇಳೆ ನಾನು ಕೊನೆಯಲ್ಲಿ ಬಿಡಿಸೋದಾದ್ರೆ ಎಷ್ಟು ಸಮಯ ಮೀಸಲಿಡ್ಬೇಕು ಅದಕ್ಕೆ ನಾನು ಎಕ್ಸಾಮಲ್ಲಿ ಅಂತ ಅನ್ನೋದನ್ನ, ಇವೆರಡು ಪ್ರಶ್ನೆಗಳು ಸಾಮಾನ್ಯವಾಗಿ ಬಹಳಷ್ಟು ಜನಕ್ಕೆ ಇರೋಂಥ ಪ್ರಶ್ನೆಗಳು. ಸೊ ಇವಕ್ಕೆ ಆನ್ಸರ್ ಅಂತ ಹುಡ್ಕೋದಾದ್ರೆ ಫಸ್ಟ್ ನೆನ್ಪಿಡಿ, ಕಾನ್ಸೆಪ್ಟ್ ಆ್ಯಂಡ್ ಸ್ಪೀಡ್ ಇತ್ತು ಅನ್ನೋದಾದ್ರೆ ಮೊದಲನೇ ಪ್ರಶ್ನೆ ಬರೋಣ. ಓಕೆ, ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಯಾವಾಗ ಬಿಡಿಸಲಿ ಸರ್ ಅಂತ ಕೇಳಿದರೆ, ಮೊದಲಲ್ಲ ಕೊನೆಯಲ್ಲ ಅಂತ ಅನ್ನೋದಾದ್ರೆ ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಕಾನ್ಸೆಪ್ಟ್ ಇದ್ದು ಮತ್ತೆ ನೀವು ಮ್ಯಾಥಮೆಟಿಕ್ಸಲ್ಲಿ ಭಾಳ ಸುಲಭವಾಗಿ ಮಾಡ್ತಿರ್ತೀರಾ, ಸ್ಕೂಲಿಂದನೂ ನೀವು ಭಾಳ ಚೆನ್ನಾಗಿ ಮ್ಯಾಥಮೆಟಿಕ್ಸ್ನ ಮಾಡ್ತಿರ್ತೀರಾ ಅನ್ನೋದಾದರೆ ನೀವು ಈ ಪ್ರಶ್ನೆ ಬರೋದೇ ಇಲ್ಲ ನಿಮಗೆ. ಸರ್, ನಾನು ಯಾವಾಗ ಬಿಡಿಸ್ಲಿ, ಕೊನೆಯಲ್ಲಿ ಬಿಡಿಸ್ಲಾ, ಮೊದಲಲ್ಲಿ ಬಿಡಿಸ್ಲಾ ಅನ್ನೋ ಪ್ರಶ್ನೆನೇ ಬರಲ್ಲ. ಆ ಪೇಪರಲ್ಲಿ ಯಾವಾಗ ಬರುತ್ತೋ, ಮಧ್ಯದಲ್ಲಿ ಬಿಡಿಸ್ತೀರಾ, ಫಸ್ಟಿಗೆ ಬಂದರೆ ಫಸ್ಟಲ್ಲಿ ಬಿಡಿಸ್ತೀರಾ, ಲಾಸ್ಟಲ್ಲಿ ಬಂದ್ರೆ ಯಾವಾಗ ಎರಡು ಕೇಸಸ್, ಇಲ್ಲಿ 3 ಕೇಸಸ್. ಒಂದು ಫಸ್ಟ್ ಕೇಸ್ ಏನು, ಸರ್ ನಾನು ಪರ್ಫೆಕ್ಟ್ ಇದ್ದೀನಿ, ಪರ್ಫೆಕ್ಟ್ ಮೆಂಟಲ್ ಎಬಿಲಿಟಿಲಿ ಪರ್ಫೆಕ್ಟ್ ಇದ್ದೀನಿ ಅಂದಾಗ ಏನಾಗುತ್ತೆ, ನೀವು ಈ ಪ್ರಶ್ನೆ ಬರಲ್ಲ. ಬಟ್ ಯಾವಾಗ ಈ ಪ್ರಶ್ನೆ ಬರುತ್ತೆ ಅಂದ್ರೆ, ಸರ್ ನನಗೆ ಗೊತ್ತು ಮೆಂಟಲ್ ಎಬಿಲಿಟಿ ಗೊತ್ತು, ಬಟ್ ಪರ್ಫೆಕ್ಟ್ ಅಂತ ಹೇಳಕ್ಕಾಗಲ್ಲ. ನನ್ಗೆ ಯಾವುದೇ ತರ ಕೇಳಿದ್ರು ನಾನು ಅನಲೈಸ್ ಮಾಡಿ ಮಾಡೋಕ್ಕಾಗಲ್ಲ ನನಗೆ, ಬಟ್ ಗೊತ್ತು, ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ನಾನು ಬಿಡಿಸ್ತೀನೇನೋ ಅಂತ ನಂಬಿಕೆ ಐತೆ ನನಗೆ, ಬಟ್ ನಾನು ಸ್ವಲ್ಪ ಸ್ಲೋ. ಈ ಪ್ರಶ್ನೆ ಇದ್ದವರು ಯಾಕಂದ್ರೆ ಪ್ರಾಕ್ಟೀಸ್ ಮಾಡಿರ್ತಾರೆ, ಅವ್ರಿಗೆ ಒಂಥರ ಭಯ ಇರುತ್ತೆ, ನಾನು ಮಾಡಿರೋದು ಬರಬೇಕು ಅನ್ನೋದೊಂದು ಇದ್ದೇ ಇರುತ್ತೆ ತಲೆಯಲ್ಲಿ. ಸೊ ಅಂಥವ್ರಿಗೆ ಈ ಪ್ರಶ್ನೆ ಬರ್ತದೆ. ಸೊ ಅದು ಒಳ್ಳೇದು. ಆ್ಯಕ್ಚುಲಿ ಏನಾಗುತ್ತೆ, ನಿಮ್ಗೆ ಎಚ್ಚರಿಕೆ ಕೊಡುತ್ತೆ. ಓಕೆ, ನಾನು ಹೆಂಗೆ ಬಿಡಿಸ್ಬೇಕು, ಯಾವಾಗ ಬಿಡಿಸ್ಬೇಕು, ಫಸ್ಟಿಗೆ ಬಿಡಿಸೋದ ಲಾಸ್ಟಿಗೆ ಬಿಡಿಸೋದ. ಇವಾಗ ಒಂದ್ ವೇಳೆ ನಿಮ್ಮ ಮೆಂಟಲ್ ಎಬಿಲಿಟಿ ಗೊತ್ತು, ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಬಟ್ ಸ್ಲೋ ಇದ್ದೀರಾ ಅನ್ನೋದಾದ್ರೆ ಡೆಫಿನೆಟ್ಲಿ ನೀವು ಲಾಸ್ಟ್ಗೆ ಬಿಡಿಸಿ. ಯಾಕೆ ಗೊತ್ತಾ, ಇವಾಗ ನಿಮ್ಗೆ ಗೊತ್ತು ಮೆಂಟಲ್ ಎಬಿಲಿಟಿ ಬಟ್ ಸ್ಲೋ ಆಗ್ತೈತೆ. ನಮ್ಗೆ 100 ಕ್ವಶನ್ಸ್ ಇರ್ತಾವೆ, ಬಟ್ 90 ಮಿನಿಟ್ಸ್ ಅಂದರೆ ಒಂದು ಕ್ವಶನ್ಗೆ 1 ನಿಮಿಷಕ್ಕಿಂತ ಕಡಿಮೆ ಟೈಮ್ ಐತೆ. ಸೊ ನಾವು ಪ್ರತಿ ಕ್ವಶನ್ ಹೆಂಗೆ ಆಗಿರಲಿ, ಇವಾಗ ಒಂದು 15 ಕ್ವಶನ್ ಕೇಳ್ತಾರ ಮೆಂಟಲ್ ಎಬಿಲಿಟಿಯಿಂದ ಅನ್ನೋದಾದ್ರೆ, ಸೊ ಅದರಲ್ಲಿ ನೀವು 15 ಮಿನಿಟ್ ಮಾತ್ರ ಎತ್ತಿಡ್ಬೇಕು, ಫಿಕ್ಸು. ಸರ್ ನೀವು ಹಂಗಂತೀರ, ಸರ್ ಹಂಗಾರೆ ಒಂದೊಂದು ದೊಡ್ಡ ಕ್ವಶನ್ ಇರ್ತವೆ, ಇನ್ನೊಂದು ಚಿಕ್ಕ ಕ್ವಶನ್ ಇರುತ್ತಲ್ಲ ಅದರಲ್ಲಿ 20 ಸೆಕೆಂಡಲ್ಲೇ ಮಾಡಿರ್ತೀರ. ಅದ್ರದ್ದು ಇನ್ನ 40 ಸೆಕೆಂಡ್ ಉಳಿದಿರೋದನ್ನ 100 ಸೆಕೆಂಡ್ ಯೂಸ್ ಮಾಡಿಕೊಂಡು ಆ ದೊಡ್ಡ ಪ್ರಶ್ನೆನ ಬಿಡಿಸ್ಬೇಕು. ಸೊ ಈ ತರ ಸ್ಟ್ರಾಟಜಿ ನೋಡಿ, ಇದೆಲ್ಲ ಆವ್ರೇಜ್. ನೀವು ಮೆಂಟಲ್ ಎಬಿಲಿಟಿ 10 ಕ್ವಶನ್ ಕೇಳಿದ್ರೆ 10 ನಿಮಿಷ, ಅದು ಆವ್ರೇಜ್ ಎತ್ತಿಟ್ಬಿಡ್ಬೇಕು ಅದನ್ನ, ಗೊತ್ತಾಯ್ತಾ? ಸೊ ಈ ತರದಲ್ಲಿ ನೀವು ಅನಲೈಸ್ ಮಾಡ್ಬೇಕು. ನಿಮ್ಗೆ ಗೊತ್ತಾಗುತ್ತೆ, ಬಿಡಿಸ್ತಾ ಹೋದಾಗ ಒಂದೇ ಕಡೆ ಕೊಟ್ಟಿರ್ತಾನೆ. ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಮೆಂಟಲ್ ಎಬಿಲಿಟಿಯ ಪ್ರಶ್ನೆಗಳನ್ನ ಒಂದೇ ಕಡೆ ಕೊಟ್ಟಿದ್ದಾರೆ, ನಿಮ್ಗೆ ಗೊತ್ತಾಗುತ್ತೆ. ಒಂದ್ ವೇಳೆ 2 ಕಡೆ ಕೊಟ್ಟಿದ್ರು ಗೊತ್ತಾಗುತ್ತೆ. ನಿಮ್ಗೆ ನೋಡಿದ ತಕ್ಷಣ ಮೆಂಟಲ್ ಎಬಿಲಿಟಿ ಅಂತ ಗೊತ್ತಾಗುತ್ತೆ. ಇಷ್ಟೊಂದು ಪ್ರಶ್ನೆಗಳಿದಾವೆ, ಅಷ್ಟು ನಿಮಿಷಗಳ ಕಾಲ ಎತ್ತಿ ಇಡಬೇಕು. ಬಟ್ ಪರ್ಫೆಕ್ಟ್ ಇರೋರು ಹಂಗೆ ಮಾಡಬೇಡಿ. ನಿಮ್ಗೆ ಅದು ಎಲ್ಲಿ ಬರುತ್ತೆ ಅಲ್ಲೇ ಮಾಡ್ತೀರಾ. ನೀವು ಪ್ರಶ್ನೆನೇ ಬರಲ್ಲ, ಈ ಕ್ವಶನ್ನೇ ಬರಲ್ಲ, ನಿಮ್ಗೆ ಕೊನೆಯಲ್ಲಿ ಮಾಡ್ಬೇಕು, ಮೊದಲು ಮಾಡ್ಬೇಕು. ಯಾರು ಸ್ಲೋ ಇರ್ತೀರಾ ಮತ್ತೆ ಮೆಂಟಲ್ ಎಬಿಲಿಟಿ ಗೊತ್ತು ಸರ್ ಬಟ್ ಪರ್ಫೆಕ್ಟ್ ಇಲ್ಲ ನಾನು ಅನ್ನೋರಿಗೆ, ಸರ್ ನಾನು ಎರಡೂ ಇಲ್ಲ, ಮೆಂಟಲ್ ಎಬಿಲಿಟಿ ಅಷ್ಟಕ್ಕಷ್ಟೇ ಗೊತ್ತು, ಅಷ್ಟಕ್ಕಷ್ಟೇ
ಅಷ್ಟೇ ಗೊತ್ತು, ಸ್ಪೀಡೂ ಇಲ್ಲ, ವೆರಿ ಸ್ಲೋ. ಏನೋ ಒಂದು ಮಾಡ್ತೀನಿ ಸರ್ ಅನ್ನೋರು ಆಲ್ಮೋಸ್ಟ್ ಅವಾಯ್ಡ್ ಮಾಡಿ. ನೀವು ಗೊತ್ತಿರೋವನ್ನು ಮಾತ್ರ ಬರೀರಿ, ಎಲ್ಲನೂ ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮನ್ನ ಭಾಳಷ್ಟು ಮ್ಯಾಕ್ಸಿಮಮ್ ಟೈಮ್ನ ಬೇರೆ ಸಬ್ಜೆಕ್ಟ್ ಕಡೆ ಗಮನ ಕೊಡಿ. ಕಲಿಬೇಕು, ನೀವು ಕಲೀಲೇಬೇಕು. ಆ್ಯಕ್ಚುಲಿ ಏನಾಗುತ್ತೆ, 15 ಮಾರ್ಕ್ಸ್ ಔಟ್ ಆಫ್ ಸಬ್ಜೆಕ್ಟ್ ಇದು 100% ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಗೊತ್ತಿತ್ತು ಅಂದರೆ. ಗೊತ್ತಿರೋರು ಕೇಳಿ ನೋಡಿ. ನನ್ನ ಪರ್ಸ್ನಲ್ ಇದ್ರ ಪ್ರಕಾರ ಯಾವ ಎಕ್ಸಾಮಲ್ಲಿ ಮೆಂಟಲ್ ಎಬಿಲಿಟಿ ಜಾಸ್ತಿ ಬರ್ತಿತ್ತು ನನಗೆ ಫುಲ್ ಕಾನ್ಫಿಡೆನ್ಸ್ ಇರ್ತಿತ್ತು. ಆಲ್ಮೋಸ್ಟ್ ನಾನು ಲಿಸ್ಟಲ್ಲಿ ಬರ್ತಿದ್ದೆ ಬೇರೆ ಎಕ್ಸಾಮ್ಸಲ್ಲೂ, ಬಟ್ ಮೆಂಟಲ್ ಎಬಿಲಿಟಿ ಬಂತ ನಂಗೆ ಫುಲ್ ಕಾನ್ಫಿಡೆನ್ಸ್. ಯಾಕಂದರೆ ನಾನು ಬಿಡಿಸ್ತೀನಿ ಇದನ್ನು ಅನ್ನೋ ಥರ. ನನಗೆ ಹೆಂಗೆ ಕೊಡಲಿ, ನಾನು ಈ ಥರ ಲಾಸ್ಟಿಗೆ ಬಿಡಬೇಕು ಫಸ್ಟ್ ಬಿಡಬೇಕು ಆ ಥರ ಟೆನ್ಷನ್ ಇರ್ತಿದ್ದಿಲ್ಲ. ಎಲ್ಲಿ ಬರ್ತದೆ ಅಲ್ಲೇ ಬಿಡಿಸ್ತಿದ್ದೆ. ಯಾಕಂದ್ರೆ ನಂಗೆ ಗೊತ್ತು, ನಂಗೆ ಪರ್ಫೆಕ್ಟ್ ಇದ್ದೀನಿ, ನನಗೆ ಬಂದೇ ಬರುತ್ತೆ, ನಾನು ಮಾಡೇ ಮಾಡ್ತೀನಿ ಅನ್ನೋದು ನನಗಿತ್ತಲ್ಲ. ಹಂಗಾಗಿ ನನಗೆ ಈ ಡೌಟೇ ಬರ್ತಿದ್ದಿಲ್ಲ. ಓಕೆ, ಸೊ ಮೆಂಟಲ್ ಎಬಿಲಿಟಿ ಸ್ಲೋ ಇರೋರು ಏನು ಮಾಡಿ, ಲಾಸ್ಟಿಗೆ ಬಿಡಿಸಿ. ಲಾಸ್ಟಿಗೆ ಯಾಕೆ ಬಿಡಿಸ್ಬೇಕು ಅಂದರೆ, ನಿಮ್ಗೊಂದು ವೇಳೆ ಫಸ್ಟಿಗೆ ಬಿಡ್ಸೋಕೆ ಸ್ಟಾರ್ಟ್ ಮಾಡಿದ್ರಿ, ಫಸ್ಟಿಗೆ ಸಿಕ್ತು ಒಂದು ಕ್ವಶನ್ನು ಬಿಡಿಸಿದ್ರಿ, ಅದು ಬರಲಿಲ್ಲ, ನಿಮ್ಗೆ ಗೊತ್ತು ನೀವು ಎಷ್ಟೋ ದಿನಗಳಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀರ, ಎಷ್ಟೋ ತಿಂಗಳುಗಳಿಂದ ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀರ. ಬಟ್ ನಿಮ್ಗೆ ಆ ಟೈಮಲ್ಲಿ ಬರಲಿಲ್ಲ ಅಂದರೆ ಏನಾಗುತ್ತೆ, ಮೂಡ್ ಆಫ್ ಆಗಿಬಿಡುತ್ತೆ. ಮೂಡ್ ಆಫ್ ಆಗಿದ ತಕ್ಷಣ ಏನಾಗುತ್ತೆ, ಟೈಮು ಕನ್ಸ್ಯೂಮ್ ಆಯಿತು, ಟೈಮ್ ಹೋಯ್ತು, ಮೂಡ್ ಹೋಯ್ತು, ಕ್ಲಾಸ್ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗಿ ಏನಾಗುತ್ತೆ, ಬೇರೆ ಸಬ್ಜೆಕ್ಟ್ ಕ್ವಶನ್ಸು ಬಿಡಿಸೋಕ್ಕೆ ಸಾಧ್ಯ ಆಗಲ್ಲ ನಿಮಗೆ. ಸೊ ಈ ಕಾರಣಕ್ಕೆ ಏನು ಮಾಡ್ಬೇಕು, ನೀವು ಪರ್ಫೆಕ್ಟ್ ಇಲ್ಲ, ಸ್ಲೋ ಇದ್ದೀರಾ ಅನ್ನೋದಾದರೆ ನಿಮ್ಗೆ ಒಂದು ಡೌಟ್ ಇದ್ದೇ ಇರುತ್ತೆ. ಇದು ಸಹಜ ಡೌಟ್, ಕರೆಕ್ಟಾಗಿ ಪರ್ಫೆಕ್ಟ್ ಅಂತ ಯಾರೂ ಹೇಳೋಕ್ಕಾಗಲ್ಲ. ಬಟ್ ನೀವು ಬಿಡಿಸ್ತಾ ಕ್ವಶನ್ ಪೇಪರ್ಗಳು, ನೀವು ಬೇರೆ ಕ್ವಶನ್ ಪೇಪರ್ಗಳು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಬಿಡಿಸ್ತಾ ನಿಮ್ಗೆ ಗೊತ್ತಾಗುತ್ತೆ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ, ಯಾವ ಥರದ್ದು ಕೇಳಿದ್ರು ನಾನು ಮಾಡ್ತಿದ್ದೀನಿ ಅನ್ನೋದಾದರೆ ನೀವು ಯಾವಾಗಾದರೂ ಮಾಡ್ಬೋದು. ಫಸ್ಟಿಗೆ ಮಾಡ್ಬೋದು, ಲಾಸ್ಟಿಗೆ ಮಾಡ್ಬೋದು, ಮಧ್ಯದಲ್ಲಾದರೂ ಮಾಡ್ಬೋದು. ಬಟ್ ನಾನು ಸ್ಲೋ ಇದ್ದೀನಿ, ನಾನು ಸ್ವಲ್ಪ ಥಿಂಕ್ ಮಾಡ್ಬೇಕು, ಇದನ್ನು ನಾನು ಫಾರ್ಮುಲಾಸ್ ನೆನ್ಪು ಮಾಡ್ಕೋಬೇಕು, ಫಾರ್ಮುಲಾಸ್ ಡೆರೈವ್ ಮಾಡೋಕ್ಕೆ ಬರಲ್ಲ ನನಗೆ, ಅಂದರೆ ಹುಟ್ಟು ಹಾಕೋಕ್ಕೆ ಬರಲ್ಲ ನನಗೆ. ಸೊ ಈ ಥರದ್ದಿದ್ದಾಗ ಏನು ಮಾಡಿ, ಮ್ಯಾಕ್ಸಿಮಮ್ ಜನ ಇದೇ ಇರ್ತೀರ, ಗೊತ್ತು ಬಟ್ ಸ್ಲೋ ಇದ್ದೀನಿ. ಸೊ ನೀವು ಖಂಡಿತವಾಗಿ ಲಾಸ್ಟಿಗೆ ಟ್ರೈ ಮಾಡಿ, ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಲಾಸ್ಟಿಗೆ ಎತ್ತಿಡಿ. ಎಷ್ಟು ಅಂದರೆ ಅದೇ ಅನ್ನಲ್ಲ, 15 ಕ್ವಶನ್ಸ್ ಇದ್ದರೆ 15 ಮಿನಿಟ್ಸ್, ಇನ್ನೂ ಹೆಚ್ಚಿನ ಸಮಯ ಎತ್ತಿಟ್ರೆ ಇನ್ನೂ ಒಳ್ಳೆಯದು. ಕೆಲವು ಸರಿ ಏನಾಗುತ್ತೆ, ಎಕ್ಸಾಮ್ 1 ಅವರ್ಗೆ ಮುಗಿದೋಗುತ್ತೆ, ಇನ್ನು 30 ನಿಮಿಷ ಉಳಿದಿರುತ್ತೆ. ಆ ಥರ ಇದ್ದಾಗ ನೀವು ಆರಾಮಾಗಿ 2 ನಿಮಿಷಕ್ಕೆ ಒಂದು ಕ್ವಶನ್ ಅನ್ನಂಗೆ, ಒಂದೊಂದು ಕ್ವಶನ್ ಈಸಿಯಾಗಿರುತ್ತೆ, 30 ಸೆಕೆಂಡಿಗೆ ಮುಗಿದೋಗುತ್ತೆ, 4 ನಿಮಿಷ ಸಿಗುತ್ತೆ ಒಂದೊಂದು ಕ್ವಶನ್ ಬಿಡಿಸೋಕ್ಕೆ. ಸೊ ಈ ಥರ ಸ್ಟ್ರಾಟಜಿ ಮಾಡಿ, ಗೊತ್ತಾಯ್ತಾ? ಇದು ಬೇಸಿಕ್ ಸ್ಟ್ರಾಟಜಿ. ಇದೇ ಥರ ಮಾಡಿ, ಇದೇ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಅಷ್ಟೇ. ನೀವು ಯಾವಾಗಲೂ ನಾನು ಅಂತೀನಲ್ಲ, ಮಾಡೆಲ್ ಪೇಪರ್ಗಳನ್ನ ಬಿಡಿಸ್ತಿರ್ತೀರ ಯಾವುದೋ ಇನ್ಸ್ಟಿಟ್ಯೂಷನ್ ತೊಗೊಂಡು. ಯೂಶಲಿ ನಾನು ಪ್ರಿಫರ್ ಮಾಡೋದೇನೆಂದರೆ, ಗೌರ್ಮೆಂಟ್ ಎಕ್ಸಾಮ್ಸ್ ಏನಾದರೂ ಬರ್ತಾವಲ್ಲ ಆ ಪೇಪರ್ಗಳನ್ನೇ ಚೂಸ್ ಮಾಡಿ ಆನ್ಸರ್ ಮಾಡಿ. ಇವಾಗ ಏನಾಗುತ್ತೆ, ಇನ್ಸ್ಟಿಟ್ಯೂಷನ್ಸಲ್ಲಿ ಅವ್ರು ಏನು ಹೇಳಕ್ಕೆ ಕೊಟ್ಟಿದ್ದಾರಲ್ಲ ಅದನ್ನೇ ಕ್ವಶನಾಗಿ ಕೊಟ್ಟಿರ್ತಾರೆ, ಅವ್ರಿಗೆ ಎಷ್ಟು ಜ್ಞಾನ ಐತೆ ಅದನ್ನೇ ಕ್ವಶನಾಗಿ ಕೊಟ್ಟಿರ್ತಾರೆ. ಸೊ ಅದು ಎಕ್ಸಾಮಲ್ಲಿ ಕೇಳ್ತಾನೆ ಅನ್ನೋದು ಸುಳ್ಳಾಗುತ್ತೆ. ಬಟ್ ಅದೇ ಥರದ್ದು ಕೇಳ್ಬೋದು, ಆದ್ರೂ ಒಮ್ಮೆ ನೀವು ಎಲ್ಲ ಕ್ವಶನ್ ಪೇಪರಲ್ಲಿರೋ ಮೆಂಟಲ್ ಎಬಿಲಿಟಿ ಟಾಪಿಕ್ಸ್ ತೊಗೊಂಡು ಅದನ್ನು ಬಿಡಿಸಿ. ಭಾಳಷ್ಟು ಆಗಲ್ಲ, ಯಾಕಂದರೆ ಎಷ್ಟು ಇರ್ತದೆ, 10ರಿಂದ 15 ಒಂದೊಂದು ಕ್ವಶನಿಗೆ 1 ನಿಮಿಷ ಅಂತ ಇಟ್ಕೊಂಡು 20 ನಿಮಿಷದಲ್ಲಿ ನೀವು ಬಿಡಿಸ್ತೀರ. ಹೋಗಲಿ, ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದರೆ 1/2 ಅವರ್ 1 ಅವರ್ ಇನ್ವೆಸ್ಟ್ ಮಾಡಿ ಒಂದು ಪೇಪರಲ್ಲಿ. ಸೊ ನೀವು ಕಲಿತಾ ಈಸಿ, ಭಾಳ ಈಸಿ, ಸುಲಭವಾದ ವಿಷಯ ಇದು, 100% ಸ್ಕೋರಿಂಗ್ ವಿಷಯ. ಅದಕ್ಕೆ ನಾನು ಹೇಳ್ತಿರೋದು ಏನಂದರೆ, ನೀವು ಈ ಥರ ಇದ್ದರೆ ಲಾಸ್ಟಿಗೆ ಇದು ಮಾಡಿ, ಫುಲ್ ಪರ್ಫೆಕ್ಟ್ ಇದ್ದೀರಾ, ನಿಮ್ಗೆ ನಿಮ್ಗೆ ಈ ಡೌಟೇ ಬರಲ್ಲ. ಇನ್ನೊಬ್ಬರು ಲಾಸ್ಟಿಗೆ ಸರ್ ನಾನು ಏನಿಲ್ಲ ಸುಮ್ಮನೆ ಹೋಗಿ ಬರಿತಿದ್ದೀನಿ, ಮೆಂಟಲ್ ಎಬಿಲಿಟಿ ನನಗೇನು ಗೊತ್ತಿಲ್ಲ ಅನ್ನೋರು ಪ್ಲೀಸ್ ಅವಾಯ್ಡ್ ಮಾಡಿ. ಯಾಕಂದರೆ ಇದು ಫ್ಯಾಕ್ಟ್ ಬಂತ, ಸೊಲ್ಯೂಷನ್ ಬೇಸ್ಡ್ ಅಲ್ಲ, ಬಂತು ಆನ್ಸರು 100% ಕರೆಕ್ಟ್ ಆಗುತ್ತೆ, ಇಲ್ಲ 100% ತಪ್ಪಾಗುತ್ತೆ. ಸೊ ಇವೆರಡರಲ್ಲಿ ಚೂಸ್ ಮಾಡಬೇಕು. ಹಂಗಾಗಿ ಇವಾಗ ಓಕೆ ಸರ್ 1, 0, 1, 12, 13 ಈ ಥರ ಆಪ್ಷನ್ಸ್ ಕೊಟ್ಟಿದ್ರೆ ನಾನು 0 ಚೂಸ್ ಮಾಡ್ತೀನಿ ಅನ್ನೋರು ಭಾಳ ಜನ ಇರ್ತಾರೆ. ನನ್ನಂತ ಅನ್ನೋದೇ ಟ್ರಿಕ್ ಮಾಡಿ ನೀವು ಅದೇ ಥರ ಚೂಸ್ ಮಾಡಿ ತಪ್ಪು ಮಾಡಂಗೆ ಮಾಡ್ತೀನಿ. ಸೊ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಅವತ್ತು ಗೊತ್ತಿಲ್ಲ ಅಂದರೆ ಬಿಟ್ಟು ಬನ್ನಿ, ಕಂಪ್ಲೀಟ್ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಮಾಡಬೇಕು, ಕರೆಕ್ಟಾ? ಸೊ ಇದು ಇಲ್ಲಿಗೆ ನಿಲ್ಲಲ್ಲ. ನಿಮ್ಗೆ ಏನಾಗುತ್ತೆ, ಇವಾಗ ಪ್ರಾಕ್ಟೀಸಲ್ಲೂ ನೀವು ಇದೇ ಥರ ಫಾಲೋ ಮಾಡಿದರೆ ಮಾತ್ರ ಎಕ್ಸಾಮಲ್ಲಿ ಎಕ್ಸಿಕ್ಯೂಷನ್ ಮಾಡೋಕ್ಕೆ ಸಾಧ್ಯ. ಸೊ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಇದೇ ಥರ ಮಾಡಿ. ನೆಕ್ಸ್ಟ್ ಇವಾಗ ಎಕ್ಸಾಮ್ಸ್ ಬರ್ತಿದ್ದಾವೆ, ಭಾಳಷ್ಟು ಎಕ್ಸಾಮ್ಸ್ ಕಾಲ್ ಫಾರ್ಮ್ ಆಗಿದ್ದಾವೆ. ಸೊ ಈ ಥರ ಪ್ರಾಕ್ಟೀಸ್ ಮಾಡ್ಕೊತ ಹೋಗಿ, ಲಾಸ್ಟಿಗೆ ಎತ್ತಿಡಿ, ಕನ್ಫ್ಯೂಷನ್ನೇ ಬೇಡ. ಲಾಸ್ಟಿಗೆ ಮಾಡ್ತೀನಿ ನಾನು, ಅದಕ್ಕೆ ಸಮಯನ ಎತ್ತಿಡ್ತೀನಿ. ಎಷ್ಟು ಕ್ವಶನ್ ಅದಾವ ಅಂತ ನೋಡ್ಕೋರಿ. ಲಾಸ್ಟಿಗೆ ಇವಾಗ ಫಸ್ಟಿಗೆ ಬಂತಾ ಎಷ್ಟು ಕ್ವಶನ್ ಅದಾವ ಅಂತ ನೋಡ್ಕೋರಿ.
ಹೆಂಗೂ ನೀವೇನು ಮಾಡಬೇಕು, ಟೈಮ್ ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಎಕ್ಸಾಮ್ ಪೇಪರ್ ಬಿಡಿಸ್ಬೇಕಾದ್ರೆ ಒಂದು ಕ್ವಶನ್ಗೆ 1 ಮಿನಿಟ್ ಅನ್ನಂಗೆ. ಇವಾಗ ನಿಮ್ದು 50 ಕ್ವಶನ್ ಮುಗಿದಿದ್ದಾವೆ ಅಂದರೆ ಆಲ್ಮೋಸ್ಟ್ ಒನ್ ಅವರ್ ಒಳಗೆ ಇರ್ಬೇಕು ನೀವು. 1 ಅವರ್ ಅಲ್ಲ, 50 ಮಿನಿಟ್ಸ್ ಒಳಗೆ ಇರ್ಬೇಕು. ಯಾಕಂದರೆ ನಮ್ಗಿರೋದು 45 ಮಿನಿಟ್ಸಲ್ಲಿ ಬಿಡಿಸ್ಬೇಕಿತ್ತು, ಹೋಗ್ಲಿ 50 ಮಿನಿಟ್ಸ್ ಒಳಗಡೆನೇ ಇರಬೇಕು. ನೀವು ಟೈಮ್ ನೋಡ್ತಾ ಇರಬೇಕು, ಟೈಮ್ ವಾಲಿಗೆ ಹಾಕಿರ್ತಾರಲ್ಲ ಅದನ್ನು ನೋಡ್ತಾ ಇರಬೇಕು. ಆ ಟೈಮ್ ವಿದಿನ್ ದ ಟೈಮ್ ಇದೀನಾ ಅಂದರೆ ಮಾತ್ರ ನೀವು 100% 100 ಕ್ವಶನ್ಗಳನ್ನು ಅಟೆಂಡ್ ಮಾಡಲೇಬೇಕು. ಇದು ಮಾತ್ರ ನೆನ್ಪಿಟ್ಕೊಳ್ಳಿ. ನಾನು ಕಂಪ್ಲೀಟ್ ಪೇಪರ್ ಹೆಂಗೆ ಬಿಡಿಸ್ಬೇಕು, ಎಕ್ಸಿಕ್ಯೂಷನ್ ಹೆಂಗೆ ಮಾಡಬೇಕು, ಪ್ರಿಪ್ರೇಷನ್ ಎಲ್ಲರೂ ಮಾಡ್ತೀರಾ, ಎಕ್ಸಿಕ್ಯೂಷನ್ ಹೆಂಗೆ ಮಾಡಬೇಕು ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಅದನ್ನ ನೋಡಿ ನಿಮ್ಗೆ ಕಂಪ್ಲೀಟ್ ಗೊತ್ತಾಯ್ತು. ಇದೇನಂದರೆ ಮೆಂಟಲ್ ಎಬಿಲಿಟಿ ಸರ್, ಇದನ್ನ ಭಾಳ ಜನ ಕೇಳಿದಾರೆ, ಅದಕ್ಕೆ ಇದನ್ನ ಈ ಥರ ಆನ್ಸರ್ ಮಾಡ್ತಿದ್ದೀನಿ. ಫಸ್ಟ್ ಏನು ಮಾಡಿ, ಪರ್ಫೆಕ್ಟ್ ಇದ್ದೀರಾ, ನಿಮ್ಗೆ ಈ ಡೌಟೇ ಬರಲ್ಲ. ಇನ್ನೊಂದೇನು, ಯಾರಿಗೆ ಜಾಸ್ತಿ ಡೌಟ್ ಬರುತ್ತೆ ಅಂದರೆ ಎಫರ್ಟ್ ಹಾಕಿರ್ತಾರಲ್ಲ ಅವರಿಗೆ ಜಾಸ್ತಿ ಡೌಟ್ ಬರೋದು. ಕರೆಕ್ಟ್ ಅಲ್ಲ? ಇವಾಗ ಏನೋ ಎಫರ್ಟ್ ಹಾಕಿಲ್ಲ ನಾವು ಯಾಕೆ ಕೇರೆ ಮಾಡಲ್ಲ, ಅದಕ್ಕೆ ಎಫರ್ಟ್ ಹಾಕಿರ್ತೀರ, ಎಫರ್ಟ್ ಇರುತ್ತೆ. ಸೊ ಅದನ್ನು ಎಕ್ಸಿಕ್ಯೂಷನ್ ಹೆಂಗೆ ಮಾಡಬೇಕು, ಎಕ್ಸಿಕ್ಯೂಷನ್ ಆನ್ ಎಕ್ಸಾಮ್ ಡೇ ಹೆಂಗೆ ಮಾಡಬೇಕು ಅಂದರೆ, ನೀವೇನು ಮಾಡಿ, ಎಫರ್ಟ್ ಹಾಕಿದ್ದೀರಾ ಬಟ್ ಸ್ಟಿಲ್ ಯು ಆರ್ ಮೆಂಟಲ್ ಎಬಿಲಿಟಿಲಿ ಸ್ಲೋ ಇದ್ದೀರಾ ಅಂದರೆ ಲಾಸ್ಟಿಗೆ ಪ್ರಿಫರ್ ಮಾಡಿ. ನನಗೆ ಗೊತ್ತಿರೋಂಗೆ ಲಾಸ್ಟಿಗೆ ಪ್ರಿಫರ್ ಮಾಡೋದು ಬೆಟರ್ ಆಪ್ಷನ್. ಮತ್ತು ದೊಡ್ಡದಾಗಿತ್ತು ಅಂದ್ರೆ ಫೈನಲ್ ಲಾಸ್ಟಿಗೆ ಕೊಡಿ. ಕ್ವಶನ್ ದೊಡ್ಡದಾಗಿತ್ತು ಅಂದರೆ ಲಾಸ್ಟಿಗೆ ಎತ್ತಿಡಿ. ಓಕೆನಾ? ಸೊ ಹಂಗಾಗಿ ನೀವೇನು ಮಾಡಿ, ಈ ಥರ ಸ್ಲೋ ಆ್ಯಂಡ್ ಮೆಂಟಲ್ ಎಬಿಲಿಟಿ ಗೊತ್ತು ಸರ್, ಬಟ್ ಕಂಪ್ಲೀಟ್ಲಿ ಪರ್ಫೆಕ್ಟ್ ಇಲ್ಲ, ನನಗೆ ಹೆಂಗೆ ಕೇಳಿದ್ರು ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಲ್ಲ. ಭಾಳಷ್ಟು ಜನ ಅದೇ ಇರ್ತೀರ, ಅದು ತಪ್ಪು ಅಂತಲ್ಲ, ಭಾಳಷ್ಟು ಜನ ಹಂಗೆ ಇರ್ತೀರ, ಇವಾಗ ಕಲಿತಾ ಇರ್ತೀರ, ಭಾಳಷ್ಟು ಜನ ಸ್ವಲ್ಪ ಮಟ್ಟಿಗೆ ಕಲ್ತಿರ್ತೀರ. ಸೊ ಅಂಥವ್ರು ಕೊನೆಗೆ ಇಡಿ, ಯಾರು ನಾನು ಪರ್ಫೆಕ್ಟ್ ಇದ್ದೀನಿ, ನಾನು ಯಾವ ಕ್ಲಾಸಸ್ಸು ಬೇಕಾಗಿಲ್ಲ, ನಾನು ಹೆಂಗಿದ್ರು ಬರೀತೀನಿ ಅನ್ನೋರು ಭಾಳ ಫಾಸ್ಟಾಗಿ ಅವ್ರು ಎಲ್ಲಿ ಬರುತ್ತೆ ಅಲ್ಲೇ ಮುಗಿಸ್ಕೊಂಡು ಹೋಗ್ತಾರೆ. ನೀವೇನು ಮಾಡಿ ಅಂದರೆ ಲಾಸ್ಟಿಗೆ ಎತ್ತಿಡಿ. ಬೈ ಡಿಫಾಲ್ಟ್ ಲಾಸ್ಟಿಗೆ ಎತ್ತಿಡೋದು ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಏನು ಗೊತ್ತಿಲ್ಲ ಅಂದರೆ ಅವಾಯ್ಡ್ ಮಾಡಿ, ಪ್ಲೀಸ್ ಅವಾಯ್ಡ್ ಮಾಡಿ. ಅದು ಬೇರೆ ಥರ ಸಬ್ಜೆಕ್ಟ್ ಅಲ್ಲ ಮೆಂಟಲ್ ಎಬಿಲಿಟಿ ಅನ್ನೋದು. ನಾನು ಹೋಗ್ಬಿಟ್ಟು ಈ ರಾಜ ಇವನು ಕೊಲ್ಲಿರ್ಬಹುದಾ ಅಂತಂದು ಗೆಸ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ಬಂತ ಫಾರ್ಮುಲಾ ಹಾಕಿ ಅಥವಾ ಅನಲೈಸ್ ಮಾಡಿ ಆನ್ಸರ್ ಬರುತ್ತೆ, 100% ಕರೆಕ್ಟಾಗಿರುತ್ತೆ ಆನ್ಸರ್ ಅದು ಬಂತು ಅಂದರೆ. ಸೊ ಆ ಥರದಲ್ಲೇ ಇರುತ್ತೆ. ಇದು ಗೊತ್ತಾಯ್ತಲ್ಲ? ಫಸ್ಟು ನೀವೇನು ಮಾಡಿ, ನೀವು ಸ್ಲೋ ಇದ್ದೀರಾ ಮತ್ತು ಮೆಂಟಲ್ ಎಬಿಲಿಟಿಲಿ ಸ್ವಲ್ಪ ವೀಕ್ ಅನ್ನೋಕ್ಕಿಂತ ನನಗೆ ಬರುತ್ತೆ ಬಟ್ ನಾನು ಸ್ವಲ್ಪ ಸ್ಲೋ ಅನ್ನೋರು ಏನು ಮಾಡಿ ಲಾಸ್ಟಿಗೆ ಎತ್ತಿಡಿ. ಇವಾಗ ಅದು ಎಷ್ಟು ನಿಮಿಷ ಅಂತ ಹೇಳಿದ್ನಲ್ಲ, ಪ್ರಪೋರ್ಷನೇಟ್ 15 ಕ್ವಶನ್ಸ್ ಇತ್ತು ಅಂದರೆ ಅದು 15 ಮಿನಿಟ್ಸ್ನ ಎತ್ತಿಡಿ. ಇನ್ನೂ 20 ಮಿನಿಟ್ಸ್ ಇಟ್ಟಿದ್ರೆ ಇನ್ನೂ ಒಳ್ಳೆಯದು, ನಿಮ್ಗೆ ಆರಾಮಾಗಿ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಸರ್ ಅದೇ ಇದು ಬಂತಲ್ಲ, ಎಷ್ಟು ಸಮಯ ಅಂತಂದರೆ 15 ಕ್ವಶನ್ಸಿಗೆ 15 ಮಿನಿಟ್ಸ್ ಥರದಲ್ಲೇ ಎತ್ತಿಡಿ. ಆವ್ರೇಜ್ 10 ಕ್ವಶನ್ಸಾ 10 ಮಿನಿಟ್ಸ್ ಪ್ಲಸ್ 5 ಮಿನಿಟ್ಸ್ ಇದ್ದರೆ ಬೆಸ್ಟ್ ಇದು. ಅಷ್ಟು 5 ಮಿನಿಟ್ಸ್ ಎತ್ತಿಟ್ಟಿದ್ರೆ ಸಾಕು. ಅವ್ನು ಕ್ವಶನ್ ಕೇಳೋದೇ ಆ ಥರದ್ದು ಕೇಳಿರ್ತಾನೆ. ಈಸಿಲಿ ಮಲ್ಟಿಪ್ಲಿಕೇಶನ್, ಡಿವೈಡ್ ಅಂದರೆ ಭಾಗಾಕಾರ, ಗುಣಕಾರ, ಕೂಡೋದು, ಕಳಿಯೋದು ಅಂಥ ಪ್ರಶ್ನೆಗಳನ್ನೇ ಕೇಳಿರ್ತಾನೆ. ಕಾನ್ಸೆಪ್ಟ್ ಏನು 30 to 40 ಸೆಕೆಂಡ್ಸಲ್ಲಿ ಮುಗಿಸೋ ಅಂತ ಕೇಳಿರ್ತಾನೆ. ಒಂದೊಂದು ದೊಡ್ಡ ಕೇಳಿದ್ರು ಈ 40 ಸೆಕೆಂಡ್ಸಲ್ಲಿ ಮುಗಿಸಿರೋದನ್ನ ಟೈಮ್ನ ಅದಕ್ಕೆ ಕನ್ಸ್ಯೂಮ್ ಮಾಡ್ಕೋಬೇಕು. ಸೊ ನೀವು ಹಂಗಾಗಿ ಒಂಥರ ಸ್ಟ್ರಾಟಜಿನ ಈ ಥರ ಬಳಸಿ, ನೀವು ಸ್ಟ್ರಾಟಜಿನ ಈ ಥರ ಬಳಸಿ, ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕಲ್ಕೊಂತ ಹೋಗಿ. ಮೆಂಟಲ್ ಎಬಿಲಿಟಿ ಭಾಳ ಸುಲಭವಾದ ವಿಷಯ. ಸೊ ನಿಮ್ಗೆ ಗೊತ್ತಿಲ್ಲ, ನಾನು ಇನ್ನೂ ಫಸ್ಟ್ ಟೈಮ್ ಲರ್ನರ್ ಇದ್ದೀನಿ, ನಾನು ಇವಾಗಿನ್ನೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅನ್ನೋರಿದ್ದರೆ ನಮ್ಮ ಚಾನಲ್ನ ಫಾಲೋ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಕುಮಾರ್ಸ್ ಅಕಾಡೆಮಿ ಅನ್ನೋ ಚಾನಲ್ನ, ಕುಮಾರ್ಸ್ ಅಕಾಡೆಮಿ 1 ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಈ ಜಿಮೇಲ್ ಐಡಿಗೆ ಮೇಲ್ ಕೂಡ ಕಳಿಸ್ಬೋದು. ಮತ್ತು ನಮ್ಮದು PYQs ಪ್ರೀವಿಯಸ್ ಇಯರ್ ಕ್ವಶನ್ಸ್ದು, ಕರೆಂಟ್ ಅಫೇರ್ಸ್ದು ಒಂದು ಚಾನಲ್ ಇದೆ, ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನಲ್ಲಿ ನಾವು ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಅದು ಯಾವ ಥರ ಇರುತ್ತೆ ಅಂತ. ನೀವೇ ರೀಡ್ ಮಾಡಬೇಕು, ನೀವೇ ಅನಲೈಸ್ ಮಾಡಬೇಕು, ನೀವೇ ಆನ್ಸರ್ ಮಾಡಬೇಕು. ಸೊ ಈ ಥರ ವಿಧಾನದಲ್ಲಿ ಮತ್ತೆ ಕ್ವಶನ್ನು, ಆನ್ಸರು ಆ್ಯಂಡ್ ಎಕ್ಸ್ಪ್ಲನೇಷನ್ 3 ಇರುತ್ತೆ. ಅದರಲ್ಲಿ ಪ್ಲೇ ಲಿಸ್ಟ್ ಮಾಡಿದ್ದೀವಿ. ಆ ವಿಡಿಯೋ ಆನ್ ಮಾಡೋದು 5 ಕ್ವಶನ್ಸ್ ಬರ್ತವೆ, 5 ಕ್ವಶನ್ಸ್ ಮಾಡೋದು, ನೆಕ್ಸ್ಟ್ ವಿಡಿಯೋ 5 ಕ್ವಶನ್ ಅದೇ ಥರ ಸ್ಕ್ರೋಲ್ ನೋಡ್ಕೊಂತ ಕಲ್ಕೊಂತ ಹೋಗ್ಬೋದು. ಸೊ ಈ ಥರ ಇರುತ್ತೆ ಇದರಲ್ಲಿ. ಓಕೆ, ಹಂಗೆ ಇದನ್ನು ಶೇರ್ ಮಾಡಿ, ಭಾಳಷ್ಟು ಜನಕ್ಕೆ ಶೇರ್ ಮಾಡಿ, ಡಿಸ್ಕಸ್ ಮಾಡಿ. ನಾವೇನೇನು ಕಾನ್ಸೆಪ್ಟ್ ಮಾಡ್ತೀವಲ್ಲ ಅದನ್ನು ಡಿಸ್ಕಸ್ ಮಾಡಿದಷ್ಟು ಭಾಳ ನೆನ್ಪಿಡುತ್ತೆ. ಟೀಚಿಂಗ್ ಈಸ್ ದ ಬೆಸ್ಟ್ ಲರ್ನಿಂಗ್ ವೇ ಅಂತ ನಾನು ಹೇಳ್ತೀನಿ. ಸೊ ಹಂಗನಾದರೆ ನೀವೆಲ್ರಿಗೂ ಒಳ್ಳೆಯದಾಗಲಿ.
ನೆಕ್ಸ್ಟ್ ಬರೋ ಎಕ್ಸಾಮ್ಸ್ಗಳಲ್ಲಿ ಕೆಲವೊಂದು ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿ ಟೈಮ್ನ ಉಳಿಸಿ ಬೇರೆ ಸಬ್ಜೆಕ್ಟಿಗೆ ಟೈಮ್ನ ಎತ್ತಿಟ್ಟು ಲಾಸ್ಟಿಗೆ ಬಂದು ಕನ್ಫ್ಯೂಷನ್ ಇಲ್ದಂಗೆ ಮೆಂಟಲ್ ಅಬಿಲಿಟಿನ ಬಿಡಿಸಿ ಎಕ್ಸೀಡ್ ಆಗಿ ಏಸ್ ದ ಎಕ್ಸಾಮ್ ಅಂತ ಹೇಳ್ತೀನಿ. ಅದರಿಂದ ಹೊರಗೆ ಬನ್ನಿ, ವಿಜಯರಾಗಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.